ಸೇರಿರುವಂತಹ ಶಿಕ್ಷಣ ಸಂಸ್ಥೆ 2016-17ರಲ್ಲಿ ವಿಶೇಷ ಅನುದಾನದಲ್ಲಿ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ನೋಡಬೇಕಾಗಿರುವಂಥ ಸ್ಟೋರಿ ವೀಕ್ಷಕರೇ. ಭಕ್ತರಿಗೆ ಅಂತ ನಿರ್ಮಿಸಿರುವಂಥ ಯಾತ್ರಿ ನಿವಾಸ ಉಳ್ಳವರ ಪಾಲಾಯ್ತಾ? ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರದ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲಾಗಿದೆ. ಗದಗ ಜಿಲ್ಲೆಯ ರೋಣ ಪಟ್ಟಣದ ಶಾಸಕ GS ಪಾಟೀಲ್ ಅವರಿಗೆ ಸೇರಿರತಕ್ಕಂಥ ಶಿಕ್ಷಣ ಸಂಸ್ಥೆಯ ಜಾಗದಲ್ಲಿ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲಾಗಿದೆ. 2016-17ರಲ್ಲಿ ವಿಶೇಷ ಅನುದಾನದಲ್ಲಿ ಈ ಒಂದು ಯಾತ್ರಿ ನಿವಾಸವನ್ನು ನಿರ್ಮಿಸಲಾಗಿದೆ. ಭಕ್ತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಒಂದು ಯಾತ್ರಿ ನಿವಾಸ ನಿರ್ಮಾಣ ಆಗಿದೆ. ಆದರೆ ಯಾತ್ರಿಗಳಿಗೆ ಮತ್ತು ಪ್ರವಾಸಿಗರಿಗೆ ಈ ಯಾತ್ರಿ ನಿವಾಸ ಉಪಯೋಗ ಆಗ್ತಾ ಇಲ್ಲ. ಇಲ್ಲಿನ ಹಾಸ್ಟೆಲ್ ಸಿಬ್ಬಂದಿಯೇ ಯಾತ್ರಿ ನಿವಾಸದ ಉಸ್ತುವಾರಿಗಳು. ಯಾತ್ರಿ ನಿವಾಸದ ರಿಜಿಸ್ಟರ್ನಲ್ಲಿ ಹುಡುಕಿದ್ರೂ ಸಹ ಯಾತ್ರಿಕರ ಮಾಹಿತಿ ಸಿಗೋದಿಲ್ಲ. ರಿಜಿಸ್ಟರ್ನಲ್ಲಿ ಯಾತ್ರಿಕರನ್ನ ಬಿಟ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಾಹಿತಿ ಸಿಗ್ತಾ ಇದೆ. ಶಾಸಕರಿಂದಲೇ ಸರ್ಕಾರದ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದು ಖಾಸಗಿ ಭೂಮಿ, ಇದು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರಿರ್ತಕ್ಕಂಥ ಪ್ರದೇಶ ವೀಕ್ಷಕರೇ. ಆದರೆ ಇಲ್ಲಿ ಸರ್ಕಾರದ ದುಡ್ಡಲ್ಲಿ ಯಾತ್ರಿ ನಿವಾಸವನ್ನು ಕಟ್ಟಿದ್ದಾರೆ. ಸರ್ಕಾರದ ದುಡ್ಡಲ್ಲಿ ಯಾತ್ರಿ ನಿವಾಸವನ್ನು ಕಟ್ಟಿದ್ದಾರೆ. ಆದರೆ ಹೋಗಲಿ ಬಿಡಿ, ಏನೋ ಖಾಸಗಿಯವರು ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಅಂತ ನಾವು ಈ ಕ್ಷಣ ಕಂಡ್ಕೊಳ್ಬಹುದು. ಆದರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಉಪಯೋಗವಾಗದ ರೀತಿಯಲ್ಲಿ ಯಾತ್ರಿ ನಿವಾಸ ಉಳ್ಕೊಂಡಿದೆ. ರಿಜಿಸ್ಟರ್ನಲ್ಲಿ ಯಾತ್ರಿಕರ ಹೆಸರೇ ಉಲ್ಲೇಖ ಆಗಿಲ್ಲ, ಬದಲಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಾಹಿತಿ ಬರ್ತಾ ಇದೆ. ಅಲ್ಲಿಗೆ ಒಂದು ಖಾಸಗಿ ಜಾಗದಲ್ಲಿ, ಶಾಸಕರ ಜಾಗದಲ್ಲಿ, GS ಪಾಟೀಲ್ ಅವರಿಗೆ ಸೇರಿರ್ತಕ್ಕಂಥ ಜಾಗದಲ್ಲಿ ಸರ್ಕಾರ ದುಡ್ಡು ಹಾಕಿ ಯಾತ್ರಿ ನಿವಾಸವನ್ನು ಕಟ್ಟಿದೆ ಅನ್ನೋದಾದರೆ ಯಾರಪ್ಪನ ಮನೆ ದುಡ್ಡದು? ಯಾರಪ್ಪನ ಮನೆ ದುಡ್ಡು? ಜನರ ತೆರಿಗೆ ದುಡ್ಡದು. ಹೆಂಗೆ ಕಟ್ಟಿದ್ರೆ ನೀವು ಯಾತ್ರಿ ನಿವಾಸವನ್ನು? ತುಂಬ ಜನ ದೇವಸ್ಥಾನಕ್ಕೆ, ಸಾರ್ವಜನಿಕರ ಉದ್ದೇಶಕ್ಕೆ ಬಳಕೆ ಆಗಲಿ ಅಂತ ದೊಡ್ಡ ಮನಸ್ಸು ಮಾಡಿ ಜಾಗವನ್ನು ಬಿಟ್ಕೊಟ್ಟಿದ್ದುಂಟು. ನಾವು ನೋಡಿದ್ದೀವಿ, ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಸರ್ಕಾರಕ್ಕೆ ಜಾಗ ಬಿಟ್ಕೊಟ್ಟಿದ್ದಾರೆ ಸಾರ್ವಜನಿಕರ ಉಪಯೋಗಕ್ಕಾಗಲಿ ಅಂತ. ಎಷ್ಟೋ ದೇವಸ್ಥಾನಗಳ ಜಾಗ, ಎಷ್ಟೋ ಖಾಸಗಿ ಜಾಗ ಎಲ್ಲ ಬಿಟ್ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಖಾಸಗಿ ಭೂಮಿಯಲ್ಲಿ ಶಾಸಕರಿಗೆ ಸೇರಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯ ಸ್ಥಳದಲ್ಲಿ ಸರ್ಕಾರ ದುಡ್ಡು ಹಾಕಿ ಯಾತ್ರಿ ನಿವಾಸವನ್ನು ಕಟ್ಟುತ್ತೆ. ಆದರೆ ಆ ಯಾತ್ರಿ ನಿವಾಸ ಸಾರ್ವಜನಿಕರ ಬಳಕೆಗೆ ಅದು ಯೂಸ್ ಆಗದೆ ಬೇರೆ ಯಾರೋ ಅವರ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಅದನ್ನು ಬಳಸ್ಕೊಳ್ತಾರೆ ಅನ್ನೋದಾದರೆ ದುಡ್ಡು ಹಾಕಿ ಸರ್ಕಾರ ಯಾಕೆ ಕಟ್ಟಬೇಕಾಗಿತ್ತಲ್ಲ ಯಾತ್ರಿ ನಿವಾಸ? ಓಕೆ, ಈಗ ನಮ್ಮ ರಿಪೋರ್ಟರ್ ಮಾಳಿಂಗರಾಯ್ ಪೂಜಾರಿ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಮಾಳಿಂಗರಾಯ್, ಈಗ ಸರ್ಕಾರ ದುಡ್ಡು ಹಾಕಿ ಯಾಕೆ ಕಟ್ಟಬೇಕಾಗಿತ್ತು ಖಾಸಗಿ ಜಾಗದಲ್ಲಿ ಅನ್ನುವಂಥದ್ದು, ಮತ್ತು ಈಗ ಅದು ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ಯಾವ ರೀತಿಗೆ ಅದರಿಂದ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥದ್ದು ಅಂತ. ಹೌದು ಶಿವಶಂಕರ್, ಗದಗ ಜಿಲ್ಲೆ ಪ್ರವಾಸೋದ್ಯಮ ಸಚಿವರಾದಂತ HK ಪಾಟೀಲ್ ಅವರ ತವರ ಜಿಲ್ಲೆಯಲ್ಲಿ ಇಂಥ ಘಟನೆ ನಡೆದಿದ್ದು ಶಾಸಕ GS ಪಾಟೀಲ್ ಅವರ ಒಡೆತನದ ಸಂಸ್ಥೆ, ಶಿಕ್ಷಣ ಸಂಸ್ಥೆಯಲ್ಲಿ ಇಂಥ ಯಾತ್ರಿ ನಿವಾಸ ನಿರ್ಮಾಣ ಮಾಡಿದ್ದು. ಈ ಯಾತ್ರಿ ನಿವಾಸ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಬಳಕೆ ಆಗದೆ ಆ ಸ್ವಂತ ಶಿಕ್ಷಣ ಸಂಸ್ಥೆಗೆ ಈ ಯಾತ್ರಿ ನಿವಾಸನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಾಳಿಂಗರಾಯ್. ಈಗ ರಿಸೆಪ್ಷನ್ ನೀವ ಅಲ್ಲ, ಮತ್ತೆ ಈಗ ಅಲ್ಲಿ ವಾರ್ಡನ್ ನೀವ ಇಲ್ಲಿ ನೀವ ಮೇಂಟೈನ್ ಮಾಡ್ತೀರಿ? ಇನ್ನು KRIDL ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಚರಂಡಿ ಕಾಮಗಾರಿ ಬೆಡ್ಡಿಂಗ್ ಮಾಡುವ ವೇಳೆ ಭಾರಿ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ.